ಕಾಂಗ್ರೆಸ್ ಮುಖಂಡ ಉಪ ತಹಶೀಲ್ದಾರ್ನಿಂದ ಹಲ್ಲೆ. ತಹಶೀಲ್ದಾರ್ ಕಚೇರಿಯಲ್ಲೇ ಗೂಂಡಾಗಳಂತೆ ಹಲ್ಲೆ. ಉಪ ತಹಶೀಲ್ದಾರ್ನ ಪರಿಚಯಸ್ಥನ ಕಾರು ಬೈಕಿಗೆ ಡಿಕ್ಕಿ. ತಹಶೀಲ್ದಾರ್ ಕಚೇರಿಯಲ್ಲೇ ಗೂಂಡಾಗಳಂತೆ ಹಲ್ಲೆ. ಗೂಂಡಾಗಳಂತೆ ಉಪ ತಹಶೀಲ್ದಾರ್ನ ಪರಿಚಯಸ್ಥನ ಕಾರು ಬೈಕಿಗೆ ಡಿಕ್ಕಿ. ಅಕ್ಷಯ್ ಬೊಳ್ಳಳ್ಳಿ ಎಂಬ ಯುವಕನ ಬೈಕಿಗೆ ಡಿಕ್ಕಿ. ಗದಗ ತಹಶೀಲ್ದಾರ್ ಕಚೇರಿಯ ಬಳಿಯೇ ಡಿಕ್ಕಿಯಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಳಿಕ ಅಕ್ಷಯ್ನನ್ನ ಕಚೇರಿ ಒಳಗೆ ಕರೆಸಿಕೊಂಡು ಹಲ್ಲೆ. ಉಪ ತಹಶೀಲ್ದಾರ್ SD ವಾಲ್ಮೀಕಿ, ಕಾಂಗ್ರೆಸ್ ಮುಖಂಡ ವಿದ್ಯಾಧರ್ ದೊಡ್ಡಮನಿ ಇಬ್ಬರೂ ಸೇರ್ಕೊಂಡು ಯುವಕ ಅಕ್ಷಯ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಉಪ ತಹಶೀಲ್ದಾರ್ ಕಚೇರಿಯ ಒಳಗೆ ಹಲ್ಲೆ ನಡೆಸಿರ್ತಕ್ಕಂತಹ ವಿಡಿಯೋ ಸಾರ್ವಜನಿಕ ಕೆಲಸಕ್ಕೆ ಮಾತ್ರ ಸೀಮಿತ ಆಗಿರುವಂತಹ ಸರ್ಕಾರಿ ಕಟ್ಟಡದಲ್ಲಿ ರಾತ್ರಿ ಹೊತ್ತು ಕುಡಿದು ತೂರಾಡೋ ಕುಡುಕರ ಹಾಗೆ ಗಲಾಟೆ ಮಾಡಿಕೊಂಡು ಊರವರಿಗೆ ಮಾದರಿಯಾಗಬೇಕಾದಂತಹ ತಹಶೀಲ್ದಾರ್ ಕಚೇರಿ ಪಕ್ಕಾ ಖಟ್ಟರ್ ರೌಡಿಗಳ ಹಾಗೆ ದಾಯಾದಿ ಕಲಹಕ್ಕೆ ಬಿದ್ದು ಮನಮರ್ಯಾದೆ ಕಳೆಯಕ್ಕಿದಾರೋ ಏನು ಆಡಳಿತಾರೂಢ ಪಕ್ಷದ ಮನಮರ್ಯಾದೆ ಕಳೆಯೋದಕ್ಕೆ. ಅದನ್ನು ಕಚೇರಿ ಅಂತಾರೋ ಬಾರ್ ಅಂತಾರೋ ಅರ್ಥ ಆಗ್ತಾ ಇಲ್ಲ. ಇದು ಉಪ ತಹಶೀಲ್ದಾರ್ನ ಪರಿಚಯಸ್ಥನ ಏನು ಕಾರು ಬೈಕಿಗೆ ಒಂದು ಡಿಕ್ಕಿ ಆಗಿತ್ತು. ಒಂದು ಸಣ್ಣ ಗೆರೆ ಬಿದ್ದಿದೆಯೋ ಏನು ಡ್ಯಾಮೇಜ್ ಆಗಿದೆಯೋ ಸುಡುಗಾಡು, ಅದನ್ನೇ ನೆಪವಾಗಿಟ್ಕೊಂಡು ಅಕ್ಷಯ್ನನ್ನು ಕಚೇರಿಗೆ ಕರೆದು ಕಚೇರಿಯಲ್ಲಿ ಒಂದಷ್ಟು ಜನರನ್ನು ಸೇರಿಸ್ಕೊಂಡು ಬರೀ ಕಡತಗಳು ಮತ್ತು ಸಾರ್ವಜನಿಕರ ಪೇಪರ್ಗಳು ಮಾತ್ರ ಇರಬೇಕಾದಂಥ ಒಂದು ಕಚೇರಿಯಲ್ಲಿ 12ರ ನಂತರ ಕೆಲ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಇದೇ ಥರ ಜಗಳ ಆಗೋದು. ಕುಡಿದು ಮಸ್ತಿಷ್ಕಕ್ಕೆ ಅಮಲು ಬಡ್ದಾಗ ಈ ಥರ ಬಡ್ದಾಡ್ಕೊತಾರೆ. ತಹಶೀಲ್ದಾರ್ ಕಚೇರಿಯಲ್ಲಿ ಈ ತರಹದ ಒಂದು ಗುಂಡಾಗಿರಿ. ಆ ವಿಜುವಲ್ಸನ್ನು ನೀವೀಗ ಗಮನಿಸ್ತಾ ಇದ್ದೀವಿ. ಇದು ಉಪ ತಹಶೀಲ್ದಾರ್ನ ಪರಿಚಯಸ್ಥನ ಕಾರು ಬೈಕಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಸಂಭವಿಸಿದೆ. ಆಕಸ್ಮಿಕವೋ ಅಥವಾ ನಿರೀಕ್ಷಿತ ಅಪಘಾತವೋ ಅದು ತನಿಖೆ ನಂತರ ಗೊತ್ತಾಗಬೇಕು. ಆ ಒಂದು ಕಾರಣವನ್ನೇ ಇಟ್ಕೊಂಡು ಅಕ್ಷಯ್ ಬೊಳ್ಳಳ್ಳಿ ಎಂಬಂಥ ಯುವಕನ ಬೈಕಿಗೆ ಡಿಕ್ಕಿ. ಗದಗ ತಹಶೀಲ್ದಾರ್ ಕಚೇರಿಯ ಬಳಿಯೇ ಡಿಕ್ಕಿ ಆಗಿತ್ತು. ಬಳಿಕ ಅಕ್ಷಯ್ನನ್ನು ಕಚೇರಿ ಒಳಗೆ ಕರೆಸಿಕೊಂಡು ಏನೇನೋ ಹೇಳಿ ಆತನನ್ನು ಆಫೀಸಿಗೆ ಕರೆಸಲಾಯಿತು. ಉಪ ತಹಶೀಲ್ದಾರ್ SD ವಾಲ್ಮೀಕಿ, ಕಾಂಗ್ರೆಸ್ ಮುಖಂಡ ವಿದ್ಯಾಧರ್ ದೊಡ್ಡಮನಿ ಇಬ್ಬರೂ ಸೇರ್ಕೊಂಡು, ಈ ದೊಡ್ಡವರ ಸಣ್ಣಾಟ ಅಂದಂಗೆ ಈ ದೊಡ್ಡಮನಿ ಕಾಂಗ್ರೆಸ್ ಮುಖಂಡ ಅಂತೆ, ಇಬ್ಬರೂ ಸೇರ್ಕೊಂಡು ಯುವಕ ಅಕ್ಷಯ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಉಪ ತಹಶೀಲ್ದಾರ್ ಕಚೇರಿಯ ಒಳಗೆ ಹಲ್ಲೆ ನಡೆಸಿರುವಂತಹ ಪಕ್ಕಾ ಪೋಖ್ರಿಗಳ ಥರ ಹೊಡೆದಾಡ್ಕತ್ತಿದ್ದಾರೆ. ಪಕ್ಕಾ ಪೋಖ್ರಿ. ಆ ವಿದ್ಯಾಧರನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಎಲ್ಲರೂ ಬಡಿದಾಟದಲ್ಲಿ ಮಗ್ನರಾಗಿರ್ತಕ್ಕಂತಹ ವಿಡಿಯೋ ಇದು ತಹಶೀಲ್ದಾರ್ ಕಚೇರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.